ನಮಸ್ತೆ ಎಲ್ರಿಗೂ. ಇನ್ಸ್ಟೆಂಟಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಯಾವ ರೀತಿ ನಾವು ಚಕ್ಲಿನ ಮಾಡ್ತೀವಿ ಅನ್ನೋದನ್ನು ನಾನು ಇವತ್ತು ಶೇರ್ ಮಾಡತ್ತೀನಿ. ಮೊದಲಿಗೆ ನಾನು 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿನಿ. ಅದಾದಮೇಲೆ 1 ಕಪ್ಪಷ್ಟು ನಾನು ಪುಟಾಣಿನ ತೊಗೊಂಡಿನಿ. ಮೊದಲು ನಾವು ಪುಟಾಣಿನ ಒಂದು ಮಿಕ್ಸರ್ ಜಾರಿಗೆ ಹಾಕಿ ಇದಕ್ಕೆ ನಾನು ಒಂದು 4ರಿಂದ 5ರಷ್ಟು ಕೆಂಪು ಮೆಣಸಿನ್ಕಾಯಿನ ತೊಗೊಂಡಿನಿ. ನೀವು ಇದಕ್ಕೆ ಬೇಕಿದ್ರೆ ಖಾರದ ಪುಡಿನೂ ಬಳಸ್ಬೋದು. ಇವಾಗ ಇದನ್ನು ಆದಷ್ಟು ಸ್ಮೂತಾಗಿ ನಾವು ಇದನ್ನು ಪೌಡರ್ನ ಮಾಡ್ಕೋಬೇಕು. ಇದನ್ನು ನಾವು ಆದಷ್ಟು ಸ್ಮೂತಾಗಿ ಈ ರೀತಿ ಪೌಡರ್ನ ಮಾಡ್ಕೋಬೇಕು. ಇವಾಗ ಒಂದು ಬೌಲ್ಗೆ ನಾನು ಇಲ್ಲಿ 2 ಬಟ್ಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳತ್ತೀನಿ. ಅದಾದಮೇಲೆ ನಾನು ಇಲ್ಲಿ ರುಬ್ಬಿಟ್ಕೊಂಡಿರುವಂಥ ಪೌಡರ್ನ ಹಾಕ್ಕೊಳತ್ತೀನಿ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಅದಾದಮೇಲೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಆಮೇಲೆ ನಾನು ಇಲ್ಲಿ ಸ್ವಲ್ಪ ಅಜ್ವಾಯಿನ ಹಾಕ್ಕೊಳತ್ತೀನಿ. ನೀವು ಇದಕ್ಕೆ ಬೇಕಿದ್ರೆ ಜೀರಿಗೆ ಹಾಕ್ಬೋದು ಅಥವಾ ಎಳ್ಳು ಬೇಕಿದ್ರೆ ಎಳ್ಳನ್ನು ಹಾಕೋಬೋದು. ಒಂದು 2ರಿಂದ 3 ಸ್ಪೂನಷ್ಟು ಆಯಿಲ್ನ ಈ ರೀತಿ ಬಿಸಿ ಮಾಡಿ ಇದಕ್ಕೆ ಹಾಕಿ ಇದನ್ನು ಒಂದು ಸತಿ ನಾವು ಸ್ಪೂನಿಂದನ ಚೆಂದಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಒಂದು ಸತಿ ಇದು ಚೆಂದಾಗಿ ಮಿಕ್ಸ್ ಆದಮೇಲೆ ಇವಾಗ ಅದಕ್ಕೆ ನಾವು ಸ್ವಲ್ಪ ನೀರು ಹಾಕಿ ಇದನ್ನು ನಾವು ಚಪಾತಿ ಹಿಟ್ಟಿಗೆ ಯಾವ ರೀತಿ ನಾದ್ಕೋತೀವಿ ಅದೇ ರೀತಿ ಇದನ್ನು ಸ್ವಲ್ಪ ಸ್ಮೂತಾಗಿ ನಾವು ನಾದ್ಕೋಬೇಕು. ಹಿಟ್ಟನ್ನ ನಾವು ಈ ರೀತಿ ಸ್ವಲ್ಪ ನಾದಿ ಇದನ್ನು ಒಂದು 5 ನಿಮಿಷ ನಾವು ಇದನ್ನು ನೆನೆಯೋದಕ್ಕೆ ಬಿಡಬೇಕು. ಈ ರೀತಿ ಒಂದು 5 ನಿಮಿಷ ಆದಮೇಲೆ ಈ ರೀತಿ ಹಿಟ್ಟನ್ನ ನಾನು ಚಕ್ಲಿ ಮನೆ ಒಳಗೆ ಹಾಕಿ ಇದಕ್ಕೆ ನಾನು ಸಿಂಗಲ್ ಸ್ಟಾರ್ ಇರುವಂಥ ಒಂದು ಪ್ಲೇಟ್ನ ಯೂಸ್ ಮಾಡೀನಿ. ನೀವು ಇದಕ್ಕೆ ಯಾವ ರೀತಿ ಬೇಕೋ ಅದನ್ನು ಶೇಪ್ನ ಯೂಸ್ ಮಾಡಿ ಮಾಡ್ಕೋಬೋದು. ಈ ರೀತಿ ನಾವು ಎಲ್ಲನೂ ಮಾಡಿಟ್ಕೊಂಡ್ಮೇಲೆ ಈಗ ಕಾದಿರುವಂಥ ಎಣ್ಣೆಗೆ ನಾವು ಇದನ್ನು ಹಾಕಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗೆ ಇದನ್ನು ನಾವು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನಾವು ಈ ರೀತಿ ಬೇಕಾದರೂ ಡೈರೆಕ್ಟಾಗಿ ಎಣ್ಣೆ ಒಳಗೆ ಈ ರೀತಿ ನಾವು ಚಕ್ಲಿನ ಬಿಟ್ಕೋಬೋದು. ನೀವು ಇದನ್ನು 10 ನಿಮಿಷದಾಗ ಟ್ರೈ ಮಾಡ್ಬೋದು. ಯಾಕಂದರೆ ಇದಕ್ಕೆ ಜಾಸ್ತಿ ನಾವು ಇಂಗ್ರೀಡಿಯೆಂಟ್ಸು ಹಾಕಿಲ್ಲ, ಬರೀ ಅಕ್ಕಿ ಹಿಟ್ಟು ಮತ್ತು ಪುಟಾಣಿನ ಯೂಸ್ ಮಾಡಿ ನಾವು ಮಾಡಿದ್ದು. ನೀವು ಈ ಚಕ್ಲಿ ರೆಸಿಪಿನ ಒಂದು ಸತಿ ಟ್ರೈ ಮಾಡಿರಿ. ಅದು ಹೆಂಗೆ ಬಂತು ಅಂತ ಪ್ಲೀಸ್ ಕಮೆಂಟ್ ಮಾಡಿರಿ. ಹೋಪ್ ಈ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಸ್ವಲ್ಪ ಅಂದರೆ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್.